ಮಾನ್ಯ ಶ್ರೀಯುತ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರಾದ ಅಶೋಕ್ ರವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ನಾನೀಗ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಕಚೇರಿಗೆ ಬಂದಿದ್ದೆ. ನಾನು ಒಬ್ಬರು ಕೂಡ ಗುರುತಿನ ಚೀಟಿ ಹಾಕೋದಿಲ್ಲ. ಒಂದು ನಾನು ಟಪಾಲ್ ಕೊಟ್ಟರೆ ಅದನ್ನು ಓದ್ತಾ ಕೂತ್ಕೊಳ್ತಾರೆ. ಡೈರೆಕ್ಟ್ ಆಫೀಸಲ್ಲಿ ನಿರ್ದೇಶಕರ ಕಚೇರಿಯಲ್ಲಿ ಸೀಲ್ ಹಾಕಿ ಕೊಡ್ತಾರೆ, ವಿಧಾನಸೌಧದಲ್ಲಿ ಕೊಡ್ತಾರೆ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕಚೇರಿ ಮಾನ್ಯ ಶ್ರೀಯುತ ಶ್ರೀಮತಿ KS ಲತಾ ಕುಮಾರಿ ಮೇಡಮು ಸೀಲ್ ಹಾಕಿ ಕೊಟ್ಬಿಡ್ತಾರೆ. ಅವರು ಅದು ಬಿಟ್ಟರೆ SP ಮೇಡಮು ಸೀಲ್ ಹಾಕಿ ಕೊಟ್ಬಿಡ್ತಾರೆ. ಆದರೆ ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಲ್ಲಿ ಕೆಲವು ಓದಕ್ಕೆ ಬರುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ. ಅವ್ರು ಕ್ಲೀನಾಗಿ ಓದ್ತಾ ಇರ್ತಾರೆ. ನನ್ನ ಟ್ರೈನ್ ಬೇರೆ ಬೆಂಗಳೂರಿಂದ ಬಂದಿದ್ದೀನಿ, ಟ್ರೈನ್ ಬೇರೆ ಲೇಟ್ ಆಗುತ್ತೆ, ಕೂತ್ಕೊಂಡು ಓದ್ತಾರೆ. ಅದನ್ನು ಇವರೇ ಸಾಲ್ವ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಗೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ. ಒಬ್ಬರು ಕೂಡ ಗುರುತಿನ ಚೀಟಿ ಹಾಕೋದಿಲ್ಲ. ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಯಾರು ಪದನಾಮ, ಯಾರು ಏನು ಕೆಲಸ ಮಾಡ್ತಾರೆ, ಒಂದು ಪದನಾಮನೂ ಹಾಕಲಿಲ್ಲ ಅಂದರೆ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ. ಈ ವ್ಯವಸ್ಥೆ ಹೆಂಗಿದೆ ರೀ? ವ್ಯವಸ್ಥೆ ಹೆಂಗಿದೆ ಅಂದರೆ ಒಂದು ಗುರುತಿನ ಚೀಟಿ, ಒಂದು ಪದನಾಮ ಏನು ಕೆಲಸ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಅಂದರೆ ಹೆಂಗೆ ಅರ್ಥ ಅದು? ಒಂದು ಪದನಾಮ ಹಾಕಲಿಲ್ಲ ಅಂದರೆ ಮತ್ತೆ ಹೆಂಗೆ? ಆಡಳಿತ ಸುಧಾರಣೆ ಇಲಾಖೆ ಏನು ಮಾಡ್ತಾಯಿದೆ ಅದು ನನಗೆ ಗೊತ್ತಿಲ್ಲ. ಅದರಲ್ಲಿ ಬಿಟ್ಟರೆ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಿಗೆ ವಿಶೇಷವಾಗಿ ನಿಮಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ಈ ಥರ ಒಂದು ಬೇಕಾಬಿಟ್ಟಿಯಾಗಿ ಮಾತಾಡೋದು ಇವ್ರಿಗೆ ಹೇಗೆ? ನಮಗಂತೂ ಏನು ಮಾತಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೆ ಆ ರೀತಿ ವ್ಯವಸ್ಥೆ ಇದೆ. ದಯವಿಟ್ಟು ವ್ಯವಸ್ಥೆ ಬದಲಾವಣೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವ್ಯವಸ್ಥೆ ಒಂದು ಇವರೇ ಸಾಲ್ವ್ ಮಾಡ್ತಾರಾ? ಮಾಡಲಿ, ಸಂತೋಷ, ನಾವೆಲ್ಲೂ ಹೋಗೋದಿಲ್ಲ. ಇವರು ಸಾಲ್ವ್ ಮಾಡೋದಿಲ್ಲ, ಓದೋದು ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೆ, ಜಾಗೃತಿ ಮೂಡಿಸ್ತಾ ಇದ್ದೀನಿ. ನಾನು ತೋರಿಸ್ತೀನಿ ಈಗ ವಿಳಾಸ. ಇವ್ರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸಿ. ಆಮೇಲೆ ಸರ್ಕಾರಿ ಕಚೇರಿಗಳು ತುಂಬ ಇದೆ. ಇದು ಖಾಸಗಿ ಬಿಲ್ಡಿಂಗ್ಗಳು ಹೆಂಗೆ ತಗೊಳ್ತಾರೆ ಗೊತ್ತಿಲ್ಲ. ಎಷ್ಟು ದೂರ ಇದೆ ಗೊತ್ತಾ? ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಿಟಿ ಸರೌಂಡಿಂಗಲ್ಲಿರಬೇಕು ವಿಕಲಚೇತನ. ಇದು ತುಂಬ ದೂರ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ವಿಕಲಚೇತರು ಹೇಗೆ ಬರ್ತಾರೆ? ನಾನು ನೋಡಿ, ನಮ್ಮ ಫ್ರೆಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಆಟೋದವರು 50 ರೂಪಾಯಿ ಕೇಳ್ತಾರೆ. ಇಲ್ಲಿರೋ ನೀವು ಸಂಬಳ ಕೊಡೋದು 800 ರೂಪಾಯಿ ಮಾಸಿಕ ಪಿಂಚಣಿ. ಇದರಲ್ಲಿ ಎಷ್ಟು ದೂರ ಬರಬೇಕಲ್ಲ? ಇದು ವ್ಯವಸ್ಥೆ. ಅದರಿಂದ ದಯವಿಟ್ಟು ಇಲಾಖೆಯಲ್ಲಿರುವ ಒಂದು CC ಕ್ಯಾಮ್ರಾ ಫುಟೇಜ್ ಕೂಡ ನಾನು ಮಾಹಿತಿ ಹಕ್ಕಲ್ಲಿ ಕೇಳ್ತೀನಿ. ಒಂದು CC ಕ್ಯಾಮ್ರಾ ಎಲ್ಲ ಒಳಗಡೆ ಇವರು ಪದನಾಮ ಹಾಕ್ಕೊತಾರೋ, ಇವರು ಮಾತಾಡೋ ರೀತಿಗಳು. ನಾನು ಪೂರ್ಣಿಮಾ ಮೇಡಮ್ಗೆ ವಿಕಲಚೇತರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರ ಕಚೇರಿಗೆ ಕರೆ ಮಾಡಿ ಹೇಳಿದ್ದೀನಿ. ನಾನು ಅಲ್ಲಿ ಚೇತನ್ ತೆಗೆದು ಮಾತಾಡಿದ್ರು. ಈ ರೀತಿ ವ್ಯವಸ್ಥೆ ಇದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಮಾನ್ಯ ಅಶೋಕ್ ಅವರೇ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಾನು ಮನವಿ ಮಾಡ್ತಿದ್ದೀನಿ. ಇದನ್ನು ಮತ್ತು ಜಿಲ್ಲಾಧಿಕಾರಿಗಳು ಕೂಡ, ಮಾನ್ಯ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮೇಡಮ್ಗೂ ಟ್ಯಾಗ್ ಮಾಡ್ತೀನಿ. ನಾನು ಮಾನ್ಯ DK ಶಿವಕುಮಾರ್ ನಿಮ್ಗೆಲ್ಲ ಟ್ಯಾಗ್ ಮಾಡ್ತೀನಿ. ನಾವು ಫಸ್ಟು ವ್ಯವಸ್ಥೆ ಬದಲಾವಣೆ ಮಾಡಿ. ಪದನಾಮ ಗುರ್ತಿನ ಚೀಟಿ ಇದ್ದರೆ ಇವ್ರ ಹತ್ರ ಹೋಗ್ಬೋದು ಅಂತ ಹೇಳ್ಬೋದು. ಇವರು ಗುರ್ತಿನ ಚೀಟಿನೂ ಹಾಕೋದಿಲ್ಲ, ಪದನಾಮನೂ ಗೊತ್ತಿಲ್ಲ, ಮತ್ತು ಸರ್ಕಾರದ ಸುತ್ತಲಿನ ಗಾಳಿಗೆ ತೂರು ಬಿಡ್ತಾರೆ ಅಂತ ನನಗೂ ಗೊತ್ತಿಲ್ಲಪ್ಪ. ಅದರಿಂದ ಒಂದು ಚಿಕ್ಕ ಜಾಗೃತಿ ಮೂಡ್ಸೋಕೆ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಮೇಲೆ ದೂರು ಕೊಡ್ಬೇಕು. ನಾನು ಫೋನ್ ಮಾಡಿದ್ರೆ ಮೇಡಮ್ ತೆಗಿಯೋದೇ ಇಲ್ಲಪ್ಪ. ಏನಪ್ಪ, ಲತಾ ಕುಮಾರಿ ಮೇಡಮು DC, ನಾನು ಫೋನ್ ಮಾಡಿದ್ರೆ ತೆಗಿತಾರೆ ಅವರು. ಮಾನ್ಯ ಶ್ರೀಯುತ ಶ್ರೀಮತಿ ಲತಾ ಕುಮಾರಿ ಮೇಡಮ್, ನಾನು ಫೋನ್ ಮಾಡಿದ್ರೆ ತೆಗಿತಾರೆ. ಆದರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಇಲ್ಲಿ ಇದ್ದಾರಲ್ಲ, ಇವರು IAS ಮಾಡಿದ್ದಾರೋ, KS ಮಾಡಿದ್ದಾರೋ, ಇಲ್ಲಾಂದ್ರೆ IPS ಮಾಡಿಬಿಟ್ಟಿದ್ದಾರೋ ನನಗೂ ಗೊತ್ತಿಲ್ಲ. ಇವರು ಅಂತೂ ಫೋನೇ ತೆಗಿಯೋದಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು. ನಾನು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲಿ ಅಂತ ನಾನು ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್ಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಇಂಥ ಉಡಾಫೆ ಉತ್ತರಗಳನ್ನ ಕೊಡೋರನ್ನ ಫೋನೇ ತೆಗಿಯೋದಿಲ್ಲ. ಯಾವಾಗಲೂ ಫೋನ್ ಮಾಡ್ತೈತೆ. ಇವರು ವಿಕಲಚೇತನಿಗೆ ಇಲ್ಲಾಂದರೆ ಇವ್ರ ಸ್ವಂತಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಒಂದು ಚಿಕ್ಕ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಧನ್ಯವಾದ. ಶುಭ